ನಮಸ್ಕಾರ ರೈತ ಬಾಂಧವರೇ, ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹೊಲದಲ್ಲಿ ತೊಗರೆ ಬೀಜವನ್ನು ಬಿತ್ತನೆ ಮಾಡಿದ್ವಿ. ಬೀಜಗಳನ್ನು ಎಲ್ಲಿಂದ ತಗೊಂಡು ಬಂದಿದ್ದೀವಿ ಮತ್ತು ಎಷ್ಟು ಖರ್ಚಾಯಿತು ಮತ್ತು ಎಷ್ಟು ಅಂತರದಲ್ಲಿ ಬಿತ್ತನೆ ಮಾಡಿದ್ದೀವಿ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬೀಜಗಳನ್ನು ಬಂದು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಂಡು ಬಂದಿವಿ. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ನೋಡಿದರೆ ಆಧಾರ್ ಕಾರ್ಡು, ಪಹಣಿ ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್. ನೀವು ಯಾಕೆ ಜನರಲ್ ಆಗಿದ್ದರೆ 600 ರೂಪಾಯಿ ಸಿಗುತ್ತೆ ಮತ್ತು SC ST ಗಾದರೆ 553 ರೂಪಾಯಿ ಅಂತ ಸಿಗುತ್ತೆ. ನಾವು ತಗೊಂಡಿರೋ ಬೀಜ ನೋಡೋದಾದರೆ TS 3R ಅಂತ. ಈ ಬೀಜಗಳು ಮತ್ತು ಮಳೆ ಆಧಾರಿತವಾಗಿಯೂ ಬಿತ್ತನೆ ಮಾಡಬಹುದು ಮತ್ತು ನೀರಾವರಿ ಪದ್ಧತಿಯಲ್ಲಿ ಕೂಡ ಅದರ ಬಿತ್ತನೆಯನ್ನು ಮಾಡೋದು. ಇದರ ಜೊತೆಗೆ ನಾವು ಟ್ರೈಕೋಡರ್ಮಾ ಕೂಡ ಅವರು ಕೊಡ್ತಾರೆ. ನಾವು ಕಂಪಲ್ಸರಿ ಅದನ್ನು ತಗೊಳ್ಬೇಕು. ಬೀಜೋಪಚಾರ ಮಾಡಲೇಬೇಕು, ಇಲ್ಲಾಂದರೆ ವಿಲ್ಟ್ ಬರೋ ಚಾನ್ಸಸ್ಸು ಹೆಚ್ಚಿರುವ ಕಾರಣ ಇದನ್ನು ಟ್ರೈಕೋಡರ್ಮನ್ನು ಮಿಕ್ಸ್ ಮಾಡ್ಬೋದು. ಮತ್ತು ಒಬ್ಬ ಕ್ಯಾಂಡಿಡೇಟ್ಗೆ ಬಂದು ಒಂದು ಪ್ಯಾಕೆಟ್ ಅಂತೆ ಅಂದರೆ 2 kg, ಒಬ್ಬ ಪಾಣಿ ಮೇಲೆ 2 kg ಅಂತೆ ಫ್ರೀಯಾಗಿ ಕೂಡ ಕೊಡ್ತಾರೆ. ನಾವು ಬೀಜೋಪಚಾರಕ್ಕೆ ಗೌಚನ್ನು ಕೂಡ ಬಳಸಿದ್ದೀವಿ. ಇದು ಬಾಯರ್ ಕಂಪ್ನಿದು. ಇದರಿಂದ ಆಗೋ ಪ್ರಯೋಜನಗಳು ನೋಡೋದಾದರೆ ಯಾವಾದರೂ ಮಿಡತೆ ಅಂಥವು ಇದ್ದರೂ ಕೂಡ ಸಾಯ್ತವೆ, ಬೀಜವಂತೂ ಕೆಡುವುದಿಲ್ಲ. ನೆಕ್ಸ್ಟ್ ಬಂದು ನಾವು ಟ್ರ್ಯಾಕ್ಟರ್ ಸಹಾಯದಿಂದ ಬಿತ್ತನೆ ಮಾಡ್ತಿದ್ವಿ. ಸಾಲಿಂದ ಸಾಲಿಗೆ ಅಂತರ ಒಂದು 5 ಅಡಿಯಷ್ಟು ಅಂತರವನ್ನು ಇಟ್ಟುಕೊಳ್ಳಿದ್ದೀವಿ. 5 ಅಡಿಯಷ್ಟು ಯಾಕೆ ಅಂದರೆ ಡ್ರಿಪ್ ಸಿಸ್ಟಮ್ ಇರುವುದರಿಂದ ಡ್ರಿಪ್ ಹಾರಿಸ್ತೀವಿ ನಾವು. ಮಳೆ ಆಧಾರಿತ ಅಂತ ಇದನ್ನು ಬಿತ್ತನೆ ಮಾಡುತ್ತಿಲ್ಲ. ತೊಗರಿಗೆ ಸಂಬಂಧಿತ ಯಾವುದೇ ನಿಮಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕೆ ಸಂಬಂಧಿಸಿದ ಸ್ಪ್ರೇಯಿಂಗ್ಗಳು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.